ಪಶ್ಚಿಮ ಬಂಗಾಳ ಇದೀಗ ಮಹತ್ವದ ಚುನಾವಣೆಯ ಹೊಸ್ತಿಲಿನಲ್ಲಿದೆ. ಹಾಗಾದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಯಾರು ಅಧಿಕಾರದ ಗದ್ದುಗೆ ಏರಲಿದ್ದಾರೆ? ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆಯೇ ಅಥವಾ ಬಿಜೆಪಿ ಅಲ್ಲಿನ ಚುನಾವಣೆಯನ್ನ ಗೆದ್ದು ಇತಿಹಾಸವನ್ನ ಸೃಷ್ಟಿಸಲಿದೆಯೇ? ಅಲ್ಲಿ ಎಡಪಕ್ಷಗಳ ಸ್ಥಿತಿಗತಿ ಯಾವ ರೀತಿ ಇದೆ? ಚುನಾವಣಾ ವಿಷಯಗಳು ಏನು? ಸಮೀಕ್ಷೆಗಳ ಪ್ರಕಾರ ಇತ್ತೀಚಿನ ಟ್ರೆಂಡ್ ಹೇಗಿದೆ? ಇತ್ಯಾದಿ ವಿಚಾರಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ಇವತ್ತು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇಡೀ ದೇಶದ ಗಮನವನ್ನು ನಾನಾ ಕಾರಣಗಳಿಗೋಸ್ಕರ ಸೆಳೆದಿರುವಂಥದ್ದು. ಸೊ ಹಾಗಾಗಿ ಪಶ್ಚಿಮ ಬಂಗಾಳದ ಈ 2026ರ ವಿಧಾನಸಭಾ ಚುನಾವಣೆಯ ಕಾವು ಈಗಾಗಲೇ ತೀವ್ರವಾಗಿ ಏರಿಕೆಯಾಗಿದ್ದು ಸಂಪೂರ್ಣ ವಿವರಗಳನ್ನು ನೋಡೋಣ. ವೀಕ್ಷಕರೇ, ಫಲಿತಾಂಶದ ದಿನಾಂಕ ಯಾವಾಗ ಅದರ ಬಗ್ಗೆ ಒಂದಷ್ಟು ನೋಡೋದಿದ್ರೆ, ಪಶ್ಚಿಮ ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳಿಗೆ 2 ಹಂತಗಳಲ್ಲಿ ಈ ಸಾರಿ ಚುನಾವಣೆ ಆಗ್ತಾ ಇದೆ. ಮೊದಲ ಹಂತ ಏಪ್ರಿಲ್ 23, 2026 152 ಕ್ಷೇತ್ರಗಳಲ್ಲಿ ಚುನಾವಣೆ ಆಗುತ್ತೆ. ಎರಡನೇ ಹಂತದಲ್ಲಿ ಏಪ್ರಿಲ್ 29ಕ್ಕೆ ನಡೀತಾ ಇದೆ 142 ಕ್ಷೇತ್ರಗಳು. ಚುನಾವಣಾ ಫಲಿತಾಂಶ ಮೇ 4, 2026. ಸಮೀಕ್ಷೆಗಳು ಏನು ಹೇಳ್ತಾ ಇದೆ ಅಂತ ನೋಡೋದಿದ್ರೆ, ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಗ್ರಾಮೀಣ ಭಾಗದಲ್ಲಿ ಮತ್ತು ವಿವಿಧ ಕಲ್ಯಾಣ ಯೋಜನೆಗಳ ಬಲದಿಂದ ಸ್ವಲ್ಪ ಮುನ್ನಡೆಯಲ್ಲಿದೆ. ಆದರೆ ಆತಂಕದಲ್ಲಿದೆ. ಅಂದ್ರೆ ಬಿಜೆಪಿ ಮತ್ತು ಟಿಎಂಸಿ ನಡುವೆ ತೀವ್ರವಾದ ತುರುಸಿನ ಪೈಪೋಟಿ ನಡೀತಾ ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳು ತಿಳಿಸ್ತಾ ಇದೆ. ಅಕಸ್ಮಾತ್ ಟಿಎಂಸಿ ಗೆದ್ರೂ ಕೂಡ ಅಂತರ ಬಹಳ ಬಹಳ ಕಡಿಮೆ ಇರುತ್ತೆ. ಬಹಳ ತೆಳುವಾದ ಅಂತರದಲ್ಲಿ ಟಿಎಂಸಿ ಗೆಲ್ಬಹುದು. ಅಂದ್ರೆ ಬಿಜೆಪಿ ಹೋದ ಸಾರಿಗಿಂತಲೂ ತನ್ನ ಪರ್ಫಾರ್ಮೆನ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಚೆನ್ನಾಗಿ ಮಾಡುತ್ತೆ ಅಂತ ಬಹುತೇಕ ಸಮೀಕ್ಷೆಗಳನ್ನ ಇತ್ತೀಚಿನ ಟ್ರೆಂಡ್ ಅನ್ನು ಈ ಬಗ್ಗೆ ಈ ರೀತಿ ಹೇಳ್ತಾ ಇದೆ. ಸೊ ಬಿಜೆಪಿ ಎಲ್ಲೆಲ್ಲ ಪ್ರಾಬಲ್ಯ ಇದೆ? ನಗರ ಮತ್ತು ಅರೆನಗರ ಅಂದ್ರೆ ಪಟ್ಟಣ ಪ್ರದೇಶಗಳಲ್ಲಿ, ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಬಿಜೆಪಿ ಬಹಳ ಪ್ರಬಲವಾಗಿ ಹೊರಹೊಮ್ಮತಾ ಇದೆ. ಕಳೆದ ಬಾರಿಗಿಂತ ಬಿಜೆಪಿ ಈ ಬಾರಿ ಅತಿ ಹೆಚ್ಚಿನ ಮತಗಳನ್ನ ಪಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಆದ್ರೆ ಬಿಜೆಪಿ ಇತಿಹಾಸ ನಿರ್ಮಿಸಲಿದೆಯೇ? ಬಿಜೆಪಿ ಈ ಬಾರಿ ಬಂಗಾಳದಲ್ಲಿ ಪರಿವರ್ತನೆಯ ಘೋಷಣೆಯೊಂದಿಗೆ ಪ್ರಬಲವಾಗಿ ಮುನ್ನುಗ್ತಾ ಇದೆ. ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಬಂಗಾಳದಲ್ಲಿ ಅಧಿಕಾರ ಹಿಡಿಯದ ಬಿಜೆಪಿ ಒಂದು ವೇಳೆ ಗೆದ್ದರೆ ಅದೊಂದು ದೊಡ್ಡ ಇತಿಹಾಸ ಆಗುತ್ತೆ. ಆದರೆ ಟಿ ಎಂ ಸಿ ಏನು ಮಾಡುತ್ತೆ, ಮಮತಾ ಬ್ಯಾನರ್ಜಿಯವರು ಬಂಗಾಳದ ಮಗಳು ಎಂಬಂತಹ ಒಂದು ಲೋಕಲ್ ಫ್ಲೇವರ್ ಅನ್ನು ಕೊಡ್ತಾ ಇದ್ದಾರೆ. ಭಾವನಾತ್ಮಕ ಪ್ರಚಾರ ಮತ್ತು ಸ್ಥಳೀಯ ಸಂಘಟನೆ ಬಿಜೆಪಿಗೆ ಒಂದು ರೀತಿಯ ಒಂದು ಸವಾಲಾಗಿದೆ. ಸೊ ಈಗ ಚುನಾವಣಾ ವಿಚಾರಗಳು ಏನು, ವಿಷಯಗಳು, ಎಲೆಕ್ಷನ್ ಥೀಮ್ಗಳ ಪ್ರತಿ ಸಾರಿ ಕೂಡ ಚರ್ಚೆ ಆಗುತ್ತೆ. ಬಂಗಾಳದಲ್ಲಿ ನಿರುದ್ಯೋಗ ಮತ್ತು ಉದ್ಯೋಗ ಅವಕಾಶ, ಬಿಜೆಪಿ 1 ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆಯನ್ನು ಕೊಟ್ಟಿದ್ರೆ ಟಿಎಂಸಿ ತನ್ನದೇ ಆದ ಉದ್ಯೋಗ ಯೋಜನೆಗಳನ್ನು ಮುಂದಿಟ್ಟಿದೆ. ಮಹಿಳಾ ಸುರಕ್ಷತೆ, ದುರ್ಗಾ ಸ್ಕ್ವಾಡ್ ರಚನೆ, ಮಹಿಳಾ ಮೀಸಲಾತಿಯ ಭರವಸೆಯನ್ನ ಬಿಜೆಪಿ ಕೊಟ್ಟಿದೆ. ಸೊ ಅದೇ ರೀತಿ ಸಂದೇಶ್ ಖಾಲಿ ಘಟನೆ ಮತ್ತು ನೇಮಕಾತಿ ಹಗರಣಗಳನ್ನ ಬಿಜೆಪಿ ಪ್ರತಿಭಟನೆಯ ಅಸ್ತ್ರವನ್ನಾಗಿ ಮಾಡಿದೆ. ಕಲ್ಯಾಣ ಯೋಜನೆಗಳು, ಟಿಎಂಸಿಯ ಲಕ್ಷ್ಮೀ ಭಂಡಾರದಂತಹ ಯೋಜನೆಗಳು ಮಹಿಳಾ ಮತದಾರರನ್ನ ಸೆಳಿತಾ ಇದೆ. ಮಮತಾ ಬ್ಯಾನರ್ಜಿ ಮತ್ತು ರಾಜಕೀಯ ವಾತಾವರಣ ಹೇಗಿದೆ? ಮಮತಾ ಬ್ಯಾನರ್ಜಿ ಅವರು ಪ್ರಚಾರದ ವೇಳೆ ಆಕ್ರಮಣಕಾರಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಎಂಬ ಚರ್ಚೆಗಳು ನಡೀತಾ ಇದೆ. ಅಗ್ರೆಸಿವ್ ಆಗ್ತಾ ಇದ್ದಾರೆ. ಬಿಜೆಪಿ ನಾಯಕರ ಭೇಟಿ ಮತ್ತು ಕೇಂದ್ರದ ನೀತಿಗಳ ವಿರುದ್ಧ ಅವರು ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕೆಲವೊಮ್ಮೆ ಪ್ರಚಾರದ ಭರದಲ್ಲಿ ಅವರು ಸಂಯಮ ಕಳೆದುಕೊಳ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪಿಸ್ತಾ ಇದ್ದಾವೆ. ಅವರ ಬೆಂಬಲಿಗರು ಕೂಡ ಬಂಗಾಳದ ಹಿತಾಸಕ್ತಿಗಾಗಿ ಹೋರಾಟ ಅಂತ ಇದನ್ನ ಬಣಿಸ್ತಾರೆ. ಒಟ್ಟಾರೆಯಾಗಿ ಮೇ 4ರಂದು ಹೊರಬೀಳುವ ಫಲಿತಾಂಶವು ಬಂಗಾಳದ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ. ಬಂಗಾಳದ ಮತದಾರರು ದೀದಿಯ ಕೈ ಹಿಡಿಯಲಿದ್ದಾರೋ ಅಥವಾ ಕಮಲವನ್ನು ಅರಳಿಸ್ತಾರೋ ಕಾದ್ ನೋಡಿ. ಸೊ ಮ್ಯಾಟ್ರಿಸ್ ಪೋಲ್ ಪ್ರಕಾರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಫಲಿತಾಂಶ ಏನಾಗಿದೆ ಅಂತ ನೋಡೋಣ. ಇದೊಂದು ಏಜೆನ್ಸಿ ಮ್ಯಾಟ್ರಿಸ್ ಇಂಡಿಯಾ ಟಿವಿ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸಮೀಕ್ಷೆಯ ಒಪಿನಿಯನ್ ಪೋಲ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಈ ಭಾರಿ ಬದಲಾವಣೆಯ ಮುನ್ಸೂಚನೆ ಸಿಕ್ಕಿದೆ ಅನ್ನುವಂಥದ್ದು. ಇದು ಬಹಳ ಮತ್ತೊಂದು ಅಂತ ಅನ್ಸುತ್ತಾ ಇದೆ. ಸಮೀಕ್ಷೆಯ ಪ್ರಮುಖಾಂಶಗಳು ಏನು ಹೇಳ್ತವೆ ನೋಡಿ. ಒಟ್ಟು 294 ಸೀಟುಗಳು ಪಶ್ಚಿಮ ಬಂಗಾಳದಲ್ಲಿದೆ. ಮ್ಯಾಟ್ರಿಸ್ ಸಮೀಕ್ಷೆಯು ಬಿಜೆಪಿ ಮತ್ತು ಟಿಎಂಸಿ ನಡುವೆ ಕಾಟೇಕಿ ಟಕ್ಕರ್, ತೀವ್ರವಾದ ಪೈಪೋಟಿ ಇರುವುದನ್ನು ಸೂಚಿಸುತ್ತೆ. ನೋಡಿ, ಎಡಪಕ್ಷ ಮತ್ತು ಕಾಂಗ್ರೆಸ್ ವೆಸ್ಟ್ ಬೆಂಗಾಲ್ನಲ್ಲಿ ಎಂಥ ಒಂದು ದಯನೀಯವಾದಂಥ ಸ್ಥಿತಿಯನ್ನ ಅನುಭವಿಸಿದೆ ಅಂತ. ಕೇವಲ 208 ಸೀಟುಗಳಿಗಂತೆ ಈ 2 ಪಕ್ಷಗಳಿಗೆ. ಇನ್ನು ಸಮೀಕ್ಷೆಯ ಪ್ರಮುಖ ಸಂಶೋಧನೆಗಳು ವಿವರಣೆ ನೋಡಿದ್ರೆ, ಮತಗಳ ಧ್ರುವೀಕರಣ, ಟಿಎಂಸಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ಗಳು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಹತ್ರ ವಾಲ್ತಾ ಇದೆ ಅಂತ ಈ ಸಮೀಕ್ಷೆ ಹೇಳಿದೆ. ಬಹಳ ಇಂಟ್ರೆಸ್ಟಿಂಗ್ ಇದು. ನಗರದಲ್ಲಿ ಆಲ್ರೆಡಿ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಇದೆ. ಇವಾಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ
ಸಾಂಪ್ರದಾಯಿಕ ಟಿಎಂಸಿ ಮತಗಳು ಬಿಜೆಪಿ ಕಡೆಗೆ ವಾಲ್ತಾ ಇದೆ ಅಂತ ತಿಳಿಸಿದೆ. ಆಡಳಿತ ವಿರೋಧಿ ಅಲೆ ತೀವ್ರವಾಗಿದೆ ಅಂತ ಭ್ರಷ್ಟಾಚಾರದ ಆರೋಪ, ಕಾನೂನು ಸುವ್ಯವಸ್ಥೆಯ ವಿಷಯಗಳು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಹಿನ್ನಡೆ ಆಗ್ಬೋದು. ಆಮೇಲೆ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಟಿಎಂಸಿ ಅವರು ಮಮತಾ ಬ್ಯಾನರ್ಜಿ ಅವರು ಎಲ್ಲಿ ಕ್ರೆಡಿಟ್ ಮೋದಿಯವರಿಗೆ ಹೋಗುತ್ತೆ ಅಂತ ಆತಂಕ ಪಟ್ಕೊಂಡು ಸರಿಯಾಗಿ ಅದನ್ನ ಜಾರಿ ಮಾಡಿಲ್ಲ. ಸೊ ಇದು ಕೂಡ ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಮಹಿಳಾ ಮತದಾರರು ಟಿಎಂಸಿಯ ಲಕ್ಷ್ಮೀರ್ ಭಂಡಾರಿ ಯೋಜನೆ ಹೊರತಾಗಿ ಕೂಡ ಮಹಿಳೆಯರ ಸೇಫ್ಟಿ ವಿಚಾರದಲ್ಲಿ ಬಿಜೆಪಿಯಲ್ಲಿ ಬೆಂಬಲ ಪಡಿತಾ ಇದೆ ಅನ್ನುವಂಥದ್ದು ಸಮೀಕ್ಷೆ ಹೇಳಿದೆ. ಸೊ ಸಮೀಕ್ಷೆಯ ಈ ಅಂಕಿಅಂಶಗಳು ನಿಜವಾದ್ರೆ ಈ ಸಾರಿ ಬಂಗಾಳದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಇತಿಹಾಸ ನಿರ್ಮಿಸಲಿದೆ. ಸೊ ಆದರೆ ಅಫ್ಕೋರ್ಸ್ ಇದೆಲ್ಲ ಸಮೀಕ್ಷೆ, ಅಂತಿಮ ಫಲಿತಾಂಶ ಮೇ 4, 2026 ಅಲ್ಲಿವರೆಗೆ ಕಾಯಲೇಬೇಕಾಗುತ್ತೆ. ಸಮೀಕ್ಷೆ 100% ನಿಖರ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಒಂದು ಟ್ರೆಂಡನ್ನು ಇದು ಸೂಚಿಸುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಟುಡೇಸ್ ಚಾಣಕ್ಯ ಇದು ಪಶ್ಚಿಮ ಬಂಗಾಳದ 2000 ವಿಧಾನಸಭಾ ಚುನಾವಣೆ ಸಂಬಂಧಪಟ್ಟ ಹಾಗೆ ಇನ್ನು ಅಧಿಕೃತವಾದ ಫೈನಲ್ ಎಕ್ಸಿಟ್ ಪೋಲನ್ನು ಅದು ಮತದಾರರ ನಂತರ ಸಾಮಾನ್ಯವಾದ ಕೊಡುತ್ತೆ. ಹಾಗಾಗಿ ಕೊಟ್ಟಿಲ್ಲ, ಮತದಾನ ಪೂರ್ವ ಸಮೀಕ್ಷೆನ ಅದು ಮಾಡಿಲ್ಲ. ಯಾಕಂದರೆ ಮತದಾನ ಏಪ್ರಿಲ್ 23 ಮತ್ತು 29ರಂದು ನಡೆಯಲಿದೆ. ನಂತರ ಅದು ಕೊಡುವಂಥ ನಿರೀಕ್ಷೆ ಇದೆ. ಸಮೀಕ್ಷೆಗಳ ಅಂದಾಜು ಈಗ ಸದ್ಯದ ಟ್ರೆಂಡ್ ಮತ್ತು ವಿಶ್ಲೇಷಣೆ ಪ್ರಕಾರ ಏನು ಹೇಳೋದಂದ್ರೆ, ಮ್ಯಾಟ್ರಿಸ್ ಅಥವಾ ನ್ಯೂಸ್ ಏಟಿನಂತಹ ಪ್ರಮುಖ ಸಮೀಕ್ಷೆಗಳು ಬಿಜೆಪಿ ಮತ್ತು ಟಿಎಂಸಿ ನಡುವೆ ಸಮಬಲದ ಹೋರಾಟ ಇದೆ ಅಂತ ತೋರಿಸ್ತಾ ಇದೆ. ಟಿಎಂಸಿ ಅವರು ಮಮತಾ ಬ್ಯಾನರ್ಜಿ ಬಂಗಾಳದ ಮಗಳು ಕಾರ್ಡ್ ಅನ್ನು ಹೇಳ್ತಾ ಇದ್ರೆ, ಕಲ್ಯಾಣ ಯೋಜನೆ ಮೂಲಕ ಗ್ರಾಮೀಣ ಬಂಗಾಳದಲ್ಲಿ ಅದು ಅವರಿಗೆ ಸಾಕಷ್ಟು ಮತ ಬ್ಯಾಂಕ್ ಇದೆ ಅನ್ನೋದು. ಸೊ 150 ಆಸ್ಪಾಸು ಟಿಎಂಸಿ ಗಳಿಸ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಬಿಜೆಪಿ ಕೂಡ 135 140 ಸೀಟ್ ಅಂದ್ರೆ ಸಮಬಲದ ಹೋರಾಟ ನಿರೀಕ್ಷೆ ಇರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ನಿಖರವಾದ ಎಕ್ಸಿಟ್ ಪೋಲ್ ಅಂಕಿಅಂಶಗಳು ಏಪ್ರಿಲ್ 29ರಂದು ಎರಡನೇ ಹಂತ ಅಂದ್ರೆ ಇದಕ್ಕಿಂತ ನಿಖರವಾದ್ದು ಸಿಗುವಂತ ಚಾನ್ಸ್ ಇದೆ. ಮೇ 4ರಂದು ಫಲಿತಾಂಶ ಸಿಗಲಿದೆ. ನೋಡಿ, ಪಶ್ಚಿಮ ಬಂಗಾಳದ ರಾಜಕೀಯವನ್ನು ನಾವು ಇತಿಹಾಸವನ್ನು ಗಮನಿಸಿದ್ರೆ ಸುಮಾರು 34 ವರ್ಷಗಳ ಕಾಲ ಅಲ್ಲಿ ಸುದೀರ್ಘವಾದ ಆಳ್ವಿಕೆಯನ್ನು ನಡೆಸಿದ್ದು ಯಾರು? ಎಡಪಕ್ಷಗಳು, ಲೆಫ್ಟ್ ಪಾರ್ಟಿಗಳ ಒಂದು ಆಡಂಬೋಲ ಆಗಿತ್ತು ಪಶ್ಚಿಮ ಬಂಗಾಳ, ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು. ಸೊ ಆದ್ರೆ 2026ರ ವಿಧಾನಸಭಾ ಚುನಾವಣೆ ವೇಳೆಗೆ ಅವರ ಸ್ಥಿತಿಗತಿ ಹೇಗಾಗಿದೆ ಅಂದ್ರೆ, ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುವಂತಹ ಪರಿಸ್ಥಿತಿ, ಸರ್ವೈವಲ್ ಬ್ಯಾಟಲ್. 2021ರ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗದೆ ಮುಖಭಂಗವನ್ನು ಅನುಭವಿಸಿದ ಎಡಪಕ್ಷಗಳು ಈ ಬಾರಿ ಮತ್ತೆ ಪುಟಿದೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಗೊತ್ತಿಲ್ಲ, ತುಂಬ ಡಲ್ ಆಗಿದ್ದಾವೆ. ಯುವ ನಾಯಕರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇರೋದು ಈ ಬಾರಿ ವಿಶೇಷ. ನೋಡಿದ್ದಾರೆ, ಒಂದು ಯುವಕರಿಗೆ ಒಂದು ಕೊಟ್ಬಿಡೋಣ ಅಂತ ಒಂದು ಮಾಡ್ತಾ ಇದ್ದಾರೆ. ಈ ಹಿಂದೆಲ್ಲ ಅಲ್ಲಿ ಹಿರಿಯರದೇ ದರ್ಬಾರ್ ಇತ್ತು. ಸೊ ಅದನ್ನ ಸ್ವಲ್ಪ ಅಟ್ಲೀಸ್ಟ್ ಈಗ ಸೋಲಿನ ಒಂದು ಮುಖಭಂಗದಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಸಿಪಿಐ ಎಡಪಕ್ಷಗಳು. ಎಡರಂಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮತ ಹಂಚಿಕೆಯನ್ನು ಸ್ವಲ್ಪ ಮಟ್ಟಿಗೆ ಅವರು ಚೇತರಿಸಿಕೊಂಡಿದ್ರು. ಹಾಗಾಗಿ ಅವರಿಗೊಂದು ಹೋಪ್ ಇದೆ, ಒಂದಷ್ಟು ಸೀಟ್ ಬರುತ್ತಾ ಏನು ಅಂತ. ಬಟ್ ಸೊ ಪ್ರಮುಖ ಚುನಾವಣಾ ಭರವಸೆಗಳು ಎಡಪಕ್ಷಗಳು ಈ ಸಾರಿ ಏನು ಅನೌನ್ಸ್ ಮಾಡಿದೆ? ಸಾಮಾಜಿಕ ನ್ಯಾಯ ಮತ್ತು ಉದ್ಯೋಗದ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಅವರ ಪ್ರಮುಖ ಭರವಸೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ ಒಂದು ಕಾಯಂ ಉದ್ಯೋಗ, 200 ಯೂನಿಟ್ ವರೆಗೆ 50% ರಿಯಾಯಿತಿಯಲ್ಲಿ ಪವರ್ ಅನ್ನು ಕೊಡುವಂಥದ್ದು, 100 ಯೂನಿಟ್ ವರೆಗೆ ಫ್ರೀ ಪವರ್. ಆಮೇಲೆ ಮಹಿಳಾ ಸೇಫ್ಟಿಗೋಸ್ಕರ ಅಭಯ ವಾಹಿನಿ ಅಂತ ಮಾಡ್ತಾರಂತೆ, ವಿಶೇಷ ಪೊಲೀಸ್ ಪಡೆಯ ರಚನೆ. ಸವಾಲುಗಳು ಈಗ ಏನಾಗಿದೆ, ಎಡಪಕ್ಷಗಳಿಗೆ ಬಂಗಾಳದಲ್ಲಿ ಚುನಾವಣೆ ಹೆಚ್ಚಾಗಿ ಟಿಎಂಸಿ ಮತ್ತು ಬಿಜೆಪಿ ನಡುವಣ ನೇರ ಹಣಾಹಣಿಯಾಗಿ ಇವಾಗ ಮಾರ್ಪಟ್ಟಿದೆ. ಇದರಿಂದಾಗಿ ಈ ಎಡಪಕ್ಷಗಳ ಓಟುಗಳು ಎರಡು ಪಕ್ಷ ಮಧ್ಯೆ ಹರಿದು ಹಂಚಿ ಹೋಗ್ತಾ ಇದೆ. ಒಂದು ಕಡೆ ಒಂದಷ್ಟು ಟಿಎಂಸಿಗೆ ಹೋಗುತ್ತೆ, ಇನ್ನೊಂದಷ್ಟು ಬಿಜೆಪಿಗೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಎಡಪಕ್ಷಗಳಿಗೆ ಇದು ದೊಡ್ಡ ಮಟ್ಟಿನ ಹಿನ್ನಡೆ ಆಗಿದೆ. ಅದೇ ರೀತಿ ಸಂಘಟನೆ ಕೊರತೆ ಇರುವಂಥದ್ದು. ಅಧಿಕಾರ ಕಳ್ಕೊಂಡ ಮೇಲೆ ಅವರ ಸಂಘಟನೆ ಕೂಡ ಅಷ್ಟೇ ಲೂಸ್ ಆಗಿದೆ. ತಳಮಟ್ಟದಲ್ಲಿ ಸಂಘಟನೆ ಅತ್ಯಂತ ದುರ್ಬಲವಾಗಿರುವಂಥದ್ದು ಎಡಪಕ್ಷಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಮೀಕ್ಷೆಗಳ ಪ್ರಕಾರ ಎಡಪಕ್ಷಗಳಿಗೆ ಕೇವಲ 2-8 ಸ್ಥಾನ ಮಾತ್ರ ಕೊಡ್ತಾ ಇದೆ. ಆದರೂ ಅವರು ಪಡೆಯುವ ಮತಗಳು ಯಾರು ಗೆಲ್ಲುತ್ತಾರೆ ಎಂಬುದನ್ನು ನಿರ್ಧರಿಸುವಲ್ಲಿ ಅದು ಒಂದಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಎಡಪಕ್ಷಗಳು ಒಂದು ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ಬಹಳ ಟೈಟ್ ವಾರ್ ನಡೀತಾ ಇದೆ. ಟಗ್ ಆಫ್ ವಾರ್ ಅಂತ ಹೇಳ್ಬೋದು. ಹಗ್ಗ ಜಗ್ಗಾಟದಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಸಮಬಲದ ಹೋರಾಟ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಕೆಲವು ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಸ್ವಲ್ಪ ಮುಂಚೂಣಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರಿಸಲ್ಟ್ ಬರೋ ತನಕ ನಾವು ಕಾಯಬೇಕಾಗುತ್ತೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಈ ಯೂಟ್ಯೂಬ್ ಚಾನಲನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.